ಎಲ್ಲರಿಗೂ ನಮಸ್ಕಾರ ರೀ. ಹೇಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ. ಮಸ್ತ್ ಚಹಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತು ನಮ್ಮೆಲ್ಲ ವಿಡಿಯೋಸ್ಗಳನ್ನ ಲೈಕ್ ಮಾಡಿರಿ. ನಿಮ್ಗೇನು ಅನಿಸ್ತದ ಕಮೆಂಟ್ ಮಾಡಿರಿ. ನಿಮ್ಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡಿರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ನೆನಪಾರಬೇಡ್ರಿ. ಅಂತೂ ಇಂತೂ ಲೋಕಸಭಾ ಚುನಾವಣಾ ಫಲಿತಾಂಶ ಬಂತು ನೋಡ್ರಿ. ಯಾರ್ಯಾರು ಗೆದ್ರು ಯಾರ್ಯಾರು ಸೋತ್ರು ಅನ್ನೋದು ನಿಮಗೆಲ್ಲ ಗೊತ್ತಾಗಿರ್ತೈತಿ. ಅಷ್ಟು ಡೀಟೇಲಾಗಿ ಹೇಳಲಿಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಮುಂಜಾನಿಂದ ನೀವು ಟಿ ವಿ ಮುಂದೆ ಕುಂತಿರ್ತೀರಿ, ನನಗೆ ಗೊತ್ತು. ಆದ್ರೆ ನಮ್ಮ ಪ್ರದೀಪ್ ಈಶ್ವರ್ ಅವರು ವಿಧಾನಸಭಾದಾಗ ಗೆದ್ರೂ ಸಹಿತ ಲೋಕಸಭೆದಾಗ ನಿಂದಿರಲಿಲ್ಲ ಅಂದ್ರೂ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡೋ ಪರಿಸ್ಥಿತಿ ಬಂದೈತೆ ನೋಡ್ರಿ. ಚಿಕ್ಕಬಳ್ಳಾಪುರದಾಗ ಅಂದ್ರೆ ಅವರ ವಿಧಾನಸಭಾ ವ್ಯಾಪ್ತಿದಾಗ ಡಾಕ್ಟರ್ ಸುಧಾಕರ್ ಅವರು ಒಂದೇ ಒಂದು ವೋಟ್ ಲೀಡ್ ತಗೊಂಡ್ರ ನಾ ರಾಜಕೀಯನೇ ಬಿಟ್ಟು ಹೋಗ್ತೀನಿ ಅಂತ ಎದಿ ತಟ್ಕೊಂಡು ಹೇಳಿದ್ದ ಪ್ರದೀಪ್ ಈಶ್ವರ್ ಅವರು ಇನ್ನೆಷ್ಟು ನಿಮಿಷದಾಗ ರಾಜೀನಾಮೆ ಕೊಡ್ತಾರಂತ ಎಲ್ಲರೂ ಕಾಯ್ಲಿಕತ್ತಾರ ನೋಡ್ರಿ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ವೋಟ್ ಸುಧಾಕರ್ ಎಕ್ಸ್ಟ್ರಾ ತಗೊಂಡ್ರೆ ನಾನು ರಾಜೀನಾಮೆ ಕೊಡ್ತೀನಿ. ಈಗಲೂ ಚಿಕ್ಕಬಳ್ಳಾಪುರದಲ್ಲಿ 3 ಸಲ MLA ಆಗಿದ್ರು. ಅವ್ರು ಒಂದೇ ಒಂದು ವೋಟ್ ತಗೊಳ್ಳಿ, ನಾನು ರಾಜೀನಾಮೆ ಪತ್ರ ಎತ್ಕೊಂಡು ಬರ್ತೀನಿ. ನನ್ನ ಡೈಲಾಗು ಕರೆಕ್ಟಾಗಿ ರಿಪೀಟ್ ಮಾಡಿ ಝೂಮ್ ಹಾಕೊಂಡು ಕೇಳಿ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ವೋಟ್ ಸುಧಾಕರ್ ಎಕ್ಸ್ಟ್ರಾ ತಗೊಂಡ್ರೆ ನಾನು ರಾಜೀನಾಮೆ ಕೊಡ್ತೀನಿ. ಇದು ಒಂದು ವಿಡಿಯೋನ ಪ್ರತಾಪ್ ಸಿಂಹ ಅವರು ಹಂಚ್ಕೊಂಡಿದ್ರು. ಮಂದೆಲ್ಲ ಅದನ್ನೇ ಕೇಳಕತ್ತಾರ್ರಿ. ಈಗ ಪ್ರದೀಪಣ್ಣ ಯಾವಾಗ ಹೋಗ್ತೀಯಣ್ಣ ಅಂತ ಕೇಳಲಿಕತ್ತಾರ. ಈಗ ಎಲ್ಲರಿಗೂ ಕಾಡ್ಲಿಕ್ಕತ್ತಿರೋ ಒಂದೇ ಒಂದು ಪ್ರಶ್ನೆ ಅಂದ್ರೆ, ಕೊಟ್ಟ ಮಾತಿಗೆ ತಪ್ಪಲಾರದೆ ಪ್ರದೀಪ್ ಈಶ್ವರ ರಾಜೀನಾಮೆ ಕೊಡ್ತಾರಾ ಇಲ್ಲ ಅನ್ನೋದು. ಹಾರಿ ಮರ್ತ ನೋಡ್ರಿ, ಇನ್ನೊಂದು ಪ್ರಶ್ನೆ ಐತ್ರಪ್ಪ. ಅಲ್ಲ, ಈ ಡೈಲಾಗನ್ನು ಹೆಂಗೆ ಝೂಮ್ ಮಾಡಿ ಕೇಳೋದು ಗೊತ್ತಾಗ್ಲಿಲ್ಲ ನೋಡ್ರಿ. ಫೋಟೋ ವಿಡಿಯೋ ಝೂಮ್ ಮಾಡೋದು ಗೊತ್ತಿತ್ತಪ್ಪ ನನಗೆ. ಇದು ಯಾವುದಿದು ಡೈಲಾಗ್ ಝೂಮ್ ಮಾಡೋದಂತ? ಇದು ನಿಮ್ಗೆ ಏನಾರು ಗೊತ್ತಿತ್ತಂದ್ರೆ ಕಮೆಂಟ್ ಮಾಡಿ ಹೇಳ್ರಲ್ಲ. ಇನ್ನು ಈ ಸಲದ ಚುನಾವಣೆದಾಗ ಇಡೀ ದೇಶದ ಗಮನ ಸೆಳೆದಿದ್ದು ಅಂದ್ರೆ ಬೆಂಗಳೂರು ಗ್ರಾಮಾಂತರ ನೋಡ್ರಪ್ಪ. ಎಲ್ಲರೂ DK ಸುರೇಶ್ ಅವರೇ ಗೆಲ್ತಾರಂತ ಭಾಳ ಮಂದಿ ತಿಳ್ಕೊಂಡಿದ್ರು. ಹೇಳಿ ಕೇಳಿ DK ಬ್ರದರ್ಸ್ ಭದ್ರಕೋಟೆ, ಅಣ್ಣ ಬೇರೆ ಪವರ್ಫುಲ್ DCM. ಗ್ರಾಮಾಂತರದಾಗ ಹ್ಯಾಟ್ರಿಕ್ ನಮ್ಮದೇ ಅಂತ ತಿಳ್ಕೊಂಡು ಅಡ್ಡಾಡ್ತಿದ್ದವರಿಗೆ ಹಾರ್ಟ್ ಅಟ್ಯಾಕ್ ಮಾಡಿಸಿದ್ದು ಹಾರ್ಟ್ ಡಾಕ್ಟರ್ ಮಂಜುನಾಥ್ ಅವ್ರು ನೋಡ್ರಪ್ಪ. ಅದು ಏನು ಗೆಲುವ್ರಿ, ಬಂಡೆ ಪುಡಿ ಪುಡಿ ಡಾಕ್ಟರ್ ಕಿಡಿ ಮೊಮೆಂಟ್ ನೋಡ್ರಿ. ನಂಬಿಕೆ ಇಟ್ಟು ಗೆಲ್ಸಿದ್ದಕ್ಕೆ ಡಾಕ್ಟರ್ ಧನ್ಯವಾದ ಹೇಳಿದ್ರು. ಇದು ಒಂದು ಗೆಲುವ ಒಂದು ಕಡೆ. DK ಸುರೇಶ್ ಸೋಲುನು ರಾಜ್ಯ ರಾಜಕಾರಣದ ಮೇಲೆ ಭಾಳ ಪ್ರಭಾವ ಬೀರುವಂಗೆ ಕಾಣ್ತೈತೆ ನೋಡ್ರಿ. ಯಾಕಂದ್ರೆ CM ಕುರ್ಚಿ ಮೇಲೆ ಕಣ್ಣಿಟ್ಟಿರೋ DK ಶಿವಕುಮಾರ್ ಅವರಿಗೆ ಇದೊಂಥರ ದೊಡ್ಡ ಸೆಟ್ ಬ್ಯಾಕ್ ಆಗೋದಿಲ್ಲೇನ್ರಿ. ಹೀಗಾಗಿ ಭಾಳಷ್ಟು ಚರ್ಚೆಗಳಂತೂ ಚಾಲು ಆಗೇ ಬಿಟ್ಟವ. ನೋಡೋಣಲ್ಲ ಕಾಯ್ಕೊಂಡು ಏನಾಗ್ತದಂತ ಹೇಳಿ. ಇನ್ನು ಮತ್ತೊಂದು ಘಟನೆ ನಡೀತ್ರಪ್ಪ ಇವತ್ತು. ಅದು ಏನಂದ್ರೆ, ರಾಜನ ಸ್ಥಾನದಿಂದ ಸಂಸದನ ಸ್ಥಾನಕ್ಕೆ ಬಂದಂಥ ಮೈಸೂರಿನ ಯದುವೀರ್ ಒಡೆಯರ್. ಭಾರಿ ವಿಚಿತ್ರ ಅಲ್ಲೇನ್ರಿ. ಈ ಸಲ ಮೋದಿ ಸರ್ಕಾರ ಯದುವೀರ್ ಹೆಸರು ಘೋಷಣೆ ಮಾಡೋ ಮುಂದೆ ಮಂದ್ಯಾಗ ಅದೇನೋ ಒಂದು ಹುರುಪು ಹೆಚ್ಚಾಗ್ಬಿಟ್ಟಿತ್ತು. ಮಂದಿ ಕೊಟ್ಟ ಭರವಸೆಯನ್ನು ಸುಳ್ಳು ಮಾಡಲಿಲ್ಲ. ಯದುವೀರ್ ಅವರನ್ನು ಭರ್ಜರಿಯಾಗಿ ಗೆಲ್ಲಿಸಿ ಸಂಸತ್ತಿಗೆ ಹೋಗ್ಬರ್ರಿ ಅಂತಂದ್ರು. ಇನ್ನು ಈ ಸಲ ಕಪ್ ನಮ್ಮದೇ ಅನ್ನೋ ಲೈನ್ ಐತ್ಲ, ಇದ್ರಾಗ ಏನೋ ಸಮಸ್ಯೆ ಇದ್ದಂಗೆ ಕಾಣ್ತೈತೆ ನೋಡ್ರಪ್ಪ. ನಮ್ಮ RCB ಟೀಮ್ ಇಷ್ಟು ವರ್ಷ ಅದನ್ನೇ ಹೇಳ್ಕೊಂಡು ಬಂತ, ಆದ್ರೆ ಒಂದು ಸಲನೂ ಕಪ್ ಗೆಲ್ಲೇ ಇಲ್ಲ. ಅದೇ ಡೈಲಾಗನ್ನು ಸೌಮ್ಯ ರೆಡ್ಡಿ ಮೇಡಮ್ ಎಲೆಕ್ಷನ್ಕಿನ ಮೊದಲು ಹೇಳಿದ್ರು. ಜೂನ್ 4ನೇ ತಾರೀಕು ನೀವು ನೋಡ್ತೀರಾ, ಎಲ್ಲರೂ ಹೇಳ್ತಾರೆ ಈ ಸಲ ಕಪ್ ನಮ್ದೇ ಅಂತ. ಈ ಸಲ ಕಪ್ ನಮ್ದು ಅನ್ನೋ ಹೊಸ ಸ್ಲೋಗನ್. ಎಸ್, ಈ ಸಲ ಕಪ್ ನಮ್ದು. ಆದ್ರೆ ಎಲೆಕ್ಷನ್ಯಾಗ ತೇಜಸ್ವಿ ಸೂರ್ಯ ಅವ್ರ ವಿರುದ್ಧ ಸೋತು ಸುಣ್ಣ ಅಂದ್ರೆ ಬಹುಶಃ ಅವ್ರದ್ದು ಭಯಂಕರ ನಗು ನೋಡೇ ಮಂದಿ ಅಳಿಸ್ಲಿಕ್ಕೆ ಹಚ್ಚಾರೇನು ಯಾರಿಗೆ ಗೊತ್ತರಪ್ಪ. ಆದರೂ ನೋಡ್ರಿ, ಯಾವುದಕ್ಕೂ ಈ ಸಲ ಕಪ್ ನಮ್ದೆ ಅಂತ ಹೇಳಲಿಕ್ಕೆ ಹೋಗ್ಬೇಡ್ರಿ, ಎಚ್ಚರದಿಂದ ಇರ್ರಿ. ಇನ್ನು ಎಲೆಕ್ಷನ್ ಕೌಂಟಿಂಗ್ ಗದ್ದಲದಾಗ ಹಿಂದುಳಿದ ವರ್ಗಗಳಿಗೆ ಮೀಸಲಿದ್ದಂಥ ರೊಕ್ಕ ಪ್ರೈವೇಟ್ ಬ್ಯಾಂಕಿಗೆ ಹೋದ ಹಗರಣ ಸೌಂಡೇ ಮಾಡಲಿಲ್ಲ ನೋಡ್ರಪ್ಪ. ಸ್ವತಃ ರೊಕ್ಕ ಹೋಗಿದ್ದ ಖರೆ ಅಂತ ಹೇಳೋ ಪ್ರಿಯಾಂಕ ಖರ್ಗೆ, ಎಲ್ಲದಕ್ಕೂ ಮೋದಿ ರಿಸೈನ್ ಕೇಳೋ ಪ್ರಿಯಾಂಕ ಖರ್ಗೆ, ನಾಗೇಂದ್ರ ಅವರ ರಾಜೀನಾಮೆ ಯಾಕೆ ಕೇಳಾಕತ್ತಿಲ್ಲ ಅನ್ನೋದು ಕ್ಯೂರಿಯಾಸಿಟಿ ಆಗೈತೆ ನೋಡ್ರಿ. ಒಂದು ಮಾತ್ರ ಆಗಿರೋದು ನಿಜ, ಅದು ನಾಗೇಂದ್ರ ಅವರು ಕೂಡ ಒಪ್ಕೊಂತಾರೆ. ಹಣ ಒಂದು ಅಕೌಂಟಿಂದ ಇನ್ನೊಂದು ಅಕೌಂಟಿಗೆ ಪಾವತಿಯಾಗಿ ಬೇರೆ ಬ್ಯಾಂಕ್ಗಳಿಗೆ ಹೋಗಿದೆ ಅಂತ ಸ್ವತಃ ನಾಗೇಂದ್ರ ಅವರೇ ಅಲ್ಲಿ ಪ್ರೆಸ್ ಮೀಟ್ನಲ್ಲಿ ಹೇಳಿರೋದು. ಇನ್ನು ಕಾಂಗ್ರೆಸ್ ಗೆದ್ರ ನಮ್ಮ ಬಾಂಧವರ ಹುರುಪ ಮಳೆಗೆ ಏಳು ಅಣಬೆ ಥರ ಎದ್ದು ಬಿಡ್ತಾವ. ಹೀಗಲೇ ಕುಣಿಲ್ಯಾಕ್ರಿ, ಗೆಲುವನ್ನು ಸಂಭ್ರಮಿಸ್ಲಿ, ಸ್ವೀಟ್ ತಿನ್ಲಿ, ಏನೂ ಅನ್ಸಂಗಿಲ್ಲ. ಆದ್ರೆ ಸಿಕ್ಕಿದ್ದೇ ಚಾನ್ಸ್ ಅಂತ ಹೇಳಿ ಪಾಕಿಸ್ತಾನಕ್ಕೆ ಜೈಕಾರ ಹಾಕ್ತಾವ ನೋಡ್ರಪ್ಪ. ಅದು ಭಾಳ ಸಿಟ್ಟು ತರಿಸೋದಂದ್ರೆ. ಇದೇ ಮೊದಲ ಸಲ ಏನು ಲೋಕಸಭಾ ಚುನಾವಣೆಗೆ ನಿಂತಿದ್ದ ಪ್ರಿಯಾಂಕ ಜಾರಕಿಹೊಳಿ ಗೆಲ್ತಿದ್ದಂಗೆ ಕಾಂಗ್ರೆಸ್ ಬೆಂಬಲಿಗನೊಬ್ಬ ಪಾಕಿಸ್ತಾನಕ್ಕೆ ಜೈಕಾರ ಹಾಕ್ಯಾನ.
ಇದು ನಮ್ಮ ಕರ್ನಾಟಕದಾಗ ಇದೇ ಮೊದಲನೇ ಸಲ ಏನಲ್ಲ ಬಿಡ್ರಿ. ನಾಸಿರ್ ಹುಸೇನ್ ಅನ್ನೋನು ರಾಜ್ಯಸಭೆಗೆ ಆಯ್ಕೆ ಆಗೋ ಮುಂದೆ ವಿಧಾನಸೌಧದಾಗೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಅಂದಿದ್ರು. ಕಾಂಗ್ರೆಸ್ ಬೆಂಬಲಿಗರಿಗೆ ಯಾಕೆ ಪಾಕಿಸ್ತಾನ ಮೇಲೆ ಅಷ್ಟು ಪ್ರೀತಿ ಅನ್ನೋದೇ ಅರ್ಥ ಆಗೋದಿಲ್ಲ ನೋಡ್ರಿ. ಇನ್ನು ಮೋದಿ ಹಮರ ಕುತ್ತ ಅಂತ ಒದ್ರ ಬಿಡುದ ನೋಡ್ರಿ, ಇದು ಕೇಳಿ ಭಾಳ ಸಿಟ್ಟು ಬತ್ತು ನಂಗೆ. ಮೋದಿ ಅಂದ್ರೆ ಯಾಕೆ ಇವ್ರಿಗೆ ಇಷ್ಟು ದ್ವೇಷ ಅಂತ, ಎದಕ್ಕೆ ಇವ್ರು ಇಷ್ಟು ಹುಡ್ಕೋತಾರ ಅದೇ ಅರ್ಥ ಆಗೋದಿಲ್ಲ ನೋಡ್ರಪ್ಪ. ಇನ್ನು ನಂಗೆ ಇವತ್ತು ಒಂದು ಸೋಲು ಭಾಳ ಮನ್ಸಿಗೆ ಹತ್ತತ್ರಪ್ಪ, ಅದೇ ನಮ್ಮ ಗಜಕೇಸರಿ ಸಂಯುಕ್ತ ಪಾಟೀಲ್ರದ್ದು. 20 ವರ್ಷದ ನಿರಂತರವಾಗಿ ಇದ್ದಂಥವ್ರು ಇಲ್ಲಿ ಗದ್ದಿಗೌಡರು ಏನೆಲ್ಲ ಪ್ರಯತ್ನ ಆದ್ರೂ ಕೂಡ ಯಾರು ಅವ್ರನ್ನ ಬೀಟ್ ಮಾಡಕ್ಕಾಗಿಲ್ಲ. ಒಂದ್ ಅರ್ಥದಲ್ಲಿ ಬೇರೆ ಬೇರೆ ಕಾರಣ, ಮೋದಿಯಲ್ಲಿ ಆಗಿರ್ಬೋದು, ಬೇರೆ ಬೇರೆ ಕಾರಣದಿಂದಲೂ ಕೂಡ ಲಕ್ಕಿಯೆಸ್ಟ್ MP ಅನ್ನೋ ಮಾತಲ್ಲಿ ಅವರಿದ್ದಾರೆ. ಈ ಸರಿ ಅವ್ರನ್ನ ಬೀಟ್ ಮಾಡ್ತಿರಂತ ವಿಶ್ವಾಸ ಇದೆ? ಸರ್, ಐ ವಾಸ್ ಬೋರ್ನ್ ಇನ್ 1994. 1994 ನಾ ಹುಟ್ಟಿದ್ದು ಗಜಕೇಶ್ವರಿ ಯೋಗನಾಗ ಹುಟ್ಟಿನಿ. ನನ್ ಲಕ್ ಎಲ್ಲರಿಗಿಂತಲೂ ಸ್ಟ್ರಾಂಗ್ ಅದ. ಸೊ ಅದಕ್ಕೆ ನಾನು ಏನ್ ಹೇಳಕ್ ಇಚ್ಛಾ ಪಡ್ತೀನಿ ಅಂತಂದ್ರೆ 1994 ನಮ್ಮ ಅಪ್ಪ ಅವರು ಮೊದಲನೇ ಬಾರಿ ಶಾಸಕರಾದ್ರು. ಈ ಸರಿ ನಾನು ಇಲ್ಲಿಗೆ ಬಂದಿನಿ ಅಂತಂದ್ರ ಆ ಯೋಗವನ್ನ ನಾನು ಬಾಗಲಕೋಟೆಗೂ ತಂದೆ ಕೊಡ್ತೀನಿ ಅಂತ ನಮ್ಗೆ ಹೇಳಕ್. ಅಲ್ಲ, BJPಗೆ ಓಟ್ ಹಾಕಿ ಗೆಲ್ಸಿದ ಮಂದಿಗೆ ಗೊತ್ತಿರ್ಲಿಲ್ಲೇನು ಅವ್ರು ಗಜಕೇಸರಿ ಯೋಗದಾಗ ಹುಟ್ಟಿದ್ದಂತ ಹೇಳಿ? ಗೆದ್ದ ಮೇಲೆ ಸೀದಾ PM ಆಗೋ ಕನಸು ಕಂಡಿದ್ದ ಕೂಸಿಗೆ ಬಾಪ ಭಾಳ ತ್ರಾಸಾಗಿರ್ಬೇಕು ಬಿಡ್ರಿ. ಒಟ್ನ್ಯಾಗ ಇವತ್ತಿನ ಲೋಕಸಭಾ ಚುನಾವಣಾ ಫಲಿತಾಂಶ ನೋಡಿ, ಅದ್ರಾಗೂ ಒಂದಿಷ್ಟು ಕಡೆ ರಿಸಲ್ಟ್ಸ್ಗಳನ್ನು ನೋಡಿ ನನ್ನ ಮನಸ್ಸಿಗೆ ಅನ್ಸಿದ್ದಿಷ್ಟ ಏನು ನೋಡ್ರಪ್ಪ. ಓಟು ಹಾಕೋ ತಪ್ಪೇನಿಲ್ಲ, ಆದರೆ ಎಂಥವರಿಗೆ ಓಟ್ ಹಾಕಿದ್ರಲ್ಲ, ಯಾರ ಮಾತ ಕೇಳಿ ಓಟು ಹಾಕಿದೆ, ಬಿಟ್ಟಿ ಭಾಗ್ಯ ನೋಡಿ ನೀನೇ ಲೂಟಿ ಆಗೋದೆ, ಅಂದುಕೊಂಡ ಹಾಗೆ ಇಲ್ಲಿಲ್ಲ, ಕಾಮಿಡಿ ನೋಡಿ ಟ್ರ್ಯಾಜಿಡಿ ತಂದ್ರಲ್ಲ, ರಾಷ್ಟ್ರ ರಾಜಕಾರಣ ಜೋಕಾಲಿ, ಯಾವ ಕಡೆ ವಾಲತ್ತೆ ಕೇಳಿ. ಈ ಮ್ಯಾಜಿಕ್ ನಂಬರ್ ಅಲಯನ್ಸ್ ಏನೇನು ಎಲ್ಲಿ ತನಕ ತಂದು ನಿಲ್ಲಿಸ್ತೈತಿ ಅಂತ ನೋಡೋಣಲ್ಲ. ಇವತ್ತಿಗೆಷ್ಟು ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಛಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.